ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೀರೆಗೆ ಸೀರೆ ಕುಚ್ಚು ರೇಟ್ ಯಾವ ಚೆನ್ನಾಗಿ ಫಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾವು ಮಟೀರಿಯಲ್ಲು ಮತ್ತು ಟೈಮನ್ನು ಕನ್ಸಿಡರ್ ಮಾಡಿ ರೇಟನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಮೊದಲು ಟೈಮ್ ಎಷ್ಟು ತೊಗೋತೀವಿ, ಒನ್ ಅವರ್ ಟೈಮ್ಗೆ ನಾನಿಲ್ಲಿ 100 ರುಪೀಸ್ ಚಾರ್ಜ್ ಮಾಡಿದರೆ 150 ರುಪೀಸ್ ಚಾರ್ಜ್ ಮಾಡಿದರೆ ಬೀಡ್ಸು ಹಾಗೆ ಮಟೀರಿಯಲ್ಲು ಥ್ರೆಡ್ಡು ಎಷ್ಟಾಗುತ್ತೆ ಅದನ್ನು ನೋಡ್ಕೊಂಡು ನಾನು ಇಲ್ಲಿ ರೇಟನ್ನು ಫಿಕ್ಸ್ ಮಾಡ್ತೀನಿ. ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ನಾನಿಲ್ಲಿ ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಬಿಗಿನರ್ಸು ಯಾವಾಗಲೂ ಫಸ್ಟು ಬೇಬಿ ಕುಚ್ಚದಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಬೇಬಿ ಕುಚ್ಚಾದರೆ ನನಗಿಲ್ಲಿ ಎರಡು ರೀಲ್ ಥ್ರೆಡ್ ಯೂಸ್ ಆಗುತ್ತೆ. ಎರಡು ಅಂದರೆ ನಮ್ಮ ಸೈಡು 15 ರುಪೀಸ್ ಇದೆ ಒಂದು ರೀಲ್ಗೆ. ಒಂದು ರೀಲ್ ಅಂದರೆ ನಾನು ಇಲ್ಲಿ ಎರಡು ದಾರ ಯೂಸ್ ಮಾಡ್ತೀನಿ, ಅಂದರೆ 30 ರುಪೀಸ್ ಯೂಸ್ ಆಯಿತು. ಹಾಗೆ ಮಾಡೋ ಚಾರ್ಜು ನಾನು 1 ಅವರಲ್ಲಿ ಕಂಪಲ್ಸರಿಯಾಗಿ 1 ಅವರಲ್ಲಿ ನಾನು ಇದನ್ನು ಸಾರಿ ಕುಚ್ಚು ಹಾಕೋದನ್ನ ಕಂಪ್ಲೀಟ್ ಮಾಡ್ತೀನಿ. ನಾನು ಇದಕ್ಕೆ 150 ಹಾಗೆ 200 ತೊಗೋತೀನಿ ಕುಚ್ಚಿಗೆ. ಅಂದರೆ ರೆಗ್ಯುಲರ್ ಕಸ್ಟಮರ್ ಇದ್ದರೆ 150 ಚಾರ್ಜ್ ಮಾಡ್ತೀನಿ. ನ್ಯೂ ಕಸ್ಟಮರ್ ಇದ್ರಂದರೆ 200 ರುಪೀಸು ಚಾರ್ಜ್ ಮಾಡ್ತೀನಿ. ನೋಡಿ ನಿಮ್ಮ ಏರಿಯಾದಲ್ಲಿ ರೀಲ್ ರೇಟ್ ಏನಿದೆ ಹಾಗೆ ಬೇಬಿ ಕುಚ್ಚಿಗೆ ಯಾವ ಚೆನ್ನಾಗಿ ರೇಟ್ ಇದೆ ಅದನ್ನು ನೋಡಿಕೊಂಡು ನೀವು ಫಿಕ್ಸ್ ಮಾಡಿ. ಒಂದೊಂದು ಸೈಡು ಕಡಿಮೆ ಇರುತ್ತೆ, ನೀವು ಜಾಸ್ತಿ ತೊಗೊಂಡ್ರೆ ಕಸ್ಟಮರ್ಸ್ ಬರಲ್ಲ. ಕಡಿಮೆ ಇದ್ದು ಜಾಸ್ತಿ ತೊಗೊಂಡ್ರೆ ಯಾರೂ ಬರಲ್ಲ. ಜಾಸ್ತಿ ಇದ್ದು ನೀವು ಕಡಿಮೆ ತೊಗೊಂಡ್ರೆ ನಿಮಗೆ ಯೂಸ್ ಆಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಬೇಬಿ ಕುಚ್ಚಿಗೆ 200 ರುಪೀಸು ಚಾರ್ಜ್ ಮಾಡ್ತೀನಿ. ಇದು ಸಿಂಗಲ್ ಬೀಡ್ಸ್ ಕುಚ್ಚಿದೆ. ನಾನಿಲ್ಲಿ ಸಿಂಗಲ್ ಬೀಡ್ಸನ್ನು ಯೂಸ್ ಮಾಡಿದರೆ ಇದಕ್ಕೂ 200 ರುಪೀಸೇ ಚಾರ್ಜ್ ಮಾಡ್ತೀನಿ. ಯಾಕಂದರೆ ಇದು ಒಂದೇ ಡೈರೆಕ್ಟಾಗಿ ನಾವೇನು ಸೂಜಿ ಯೂಸ್ ಮಾಡ್ತೀವಲ್ವ ಅದರಲ್ಲೇ ಡೈರೆಕ್ಟಾಗಿ ಹಾಕೋಕ್ಕೆ ಬರುತ್ತೆ. ಸಿಂಗಲ್ ಬೀಡ್ಸ್ ಆದರೂ ಸಹಿತ ನಾನಿಲ್ಲಿ 220 ರುಪೀಸ್ನ ಚಾರ್ಜ್ ಮಾಡ್ತೀನಿ. ಇದಕ್ಕೂ ಸೇಮ್ ನಾನು 1 ಅವರಲ್ಲಿ ಹಾಕ್ತೀನಿ. 1 ಅವರು 1.5 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ. 1 ಅವರ್ ಅಂದರೆ ನನಗೆ ಇಲ್ಲಿ 100 ರುಪೀಸ್ ನಂದು ಮೇಕಿಂಗ್ ಚಾರ್ಜಸ್ ಆಯಿತು. ಅಂದರೆ ಬೀಡ್ಸು ಎಲ್ಲ ಸೇರಿ ನನಗೆ 150 ಅಂದರೆ 50 ರುಪೀಸು ಈ ತೆರನಾಗಿ ನಾನು 200 ಚಾರ್ಜನ್ನು ಮಾಡ್ತೀನಿ. ನೋಡಿ ನಿಮ್ಮ ಏರಿಯಾದಲ್ಲಿ ಯಾವ ತೆರನಾಗಿದೆ ಬೀಡ್ಸ್ ರೇಟು ಹಾಗೆ ದಾರದ ರೇಟು ಅಂತ. ಇದಕ್ಕೆ ನಾನು 220 ರುಪೀಸ್ನ ಚಾರ್ಜ್ ಮಾಡ್ತೀನಿ. ಈ ತೆರನಾಗಿ ನಾನು ಹಾಕಿದರೆ ಇದಕ್ಕೂ ಸಹಿತ ಸೇಮ್ 220 ಮತ್ತು 200 ರುಪೀಸನ್ನು ಚಾರ್ಜ್ ಮಾಡ್ತೀನಿ. ಇದಕ್ಕೂ ಸಹಿತ ಜಾಸ್ತಿ ಏನು ಮಟೀರಿಯಲ್ಸ್ ಯೂಸ್ ಆಗಲ್ಲ. ಬೀಡ್ಸು 20 ರುಪೀಸ್ ಒಳಗಡೆ ಹಾಕಿದ್ದೀವಲ್ವ, ಇದು ಬೀಡ್ಸು 20 ರುಪೀಸು, ಥ್ರೆಡ್ಡು ಅಷ್ಟೇ ಯೂಸ್ ಆಗುತ್ತೆ. ಜಾಸ್ತಿ ಏನು ಮಟೀರಿಯಲ್ ಯೂಸ್ ಆಗಲ್ಲ. ಅದಕ್ಕೋಸ್ಕರ ನಾನು ಇದಕ್ಕೆ 220 ರುಪೀಸ್ನ ಯೂಸ್ ಮಾಡ್ತೀನಿ. ಆದರೆ ಇದಕ್ಕೆ ಹಾಕೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ 220 ರುಪೀಸ್ನ ಚಾರ್ಜ್ ಮಾಡ್ತೀನಿ. ಏರಿಯಾದಿಂದ ಏರಿಯಾಕ್ಕೆ ಚಾರ್ಜಸ್ಸು ಹಾಗೆ ಮಟೀರಿಯಲ್ ರೇಟು ಸಹಿತ ಚೇಂಜ್ ಆಗಿರುತ್ತೆ. ನೋಡಿಕೊಂಡು ಫಿಕ್ಸ್ ಮಾಡಬೇಕು, ಇಲ್ಲಾಂದರೆ ಯಾರೂ ಬರಲ್ಲ ಕಸ್ಟಮರ್ಸು. ನೋಡಿಕೊಂಡು ಫಿಕ್ಸ್ ಮಾಡಿ. ಇದೇ ರೇಟ್ ಅಂತ ಏನಿಲ್ಲ. ಇವಾಗ ನಾನಿಲ್ಲಿ ಡಬಲ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ಇದಕ್ಕೆ ಯಾವ ರೇಟ್ ಅಂತ ಹೇಳ್ತೀನಿ. ಇದಕ್ಕೆ ನಾನಿಲ್ಲಿ 300-350 ರೇಟನ್ನು ಹೇಳ್ತೀನಿ. ಯಾಕಂದರೆ ಇಲ್ಲಿ 2 ಕಲರ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ಹಾಕೋಕ್ಕೂ ಟೈಮ್ ಇದು 2.5 ಅವರು ಬೇಕಾಗುತ್ತೆ ಇದಕ್ಕೂ ಸಹಿತ. ಅದಕ್ಕೋಸ್ಕರ ನಾನಿಲ್ಲಿ ಇದಕ್ಕೆ 300-350 ರುಪೀಸ್ನ ಚಾರ್ಜ್ ಮಾಡ್ತೀನಿ. ಹಾಕೋಕ್ಕೆ ಟೈಮ್ ಜಾಸ್ತಿ ಬೇಕಲ್ವ, ಪೇಷನ್ಸು ಬೇಕು. ಯಾವುದೇ ಕೆಲಸ ಆಗಬೇಕಾದ್ರೆ ಪೇಷನ್ಸ್ ಬೇಕು, ನೀಟಾಗಿ ಆಗಬೇಕಂದ್ರೆ ಪೇಷನ್ಸ್ ಬೇಕು. ಅದಕ್ಕೋಸ್ಕರ ಜಾಸ್ತಿ ಟೈಮ್ ಬೇಕಾದ ಡಿಸೈನ್ನ ಹಾಕಿದರೆ ನಾನಿಲ್ಲಿ ಈಗ ಹಾಕಿದ್ದೀನಲ್ವ ಈ ಥರನಾದಂಥ ಕ್ರೋಶಾ ಡಿಸೈನ್ನ ಹಾಕಿದರೆ ಇದಕ್ಕೆ 400-450 500ವರೆಗೂ ಚಾರ್ಜ್ ಮಾಡ್ತೀನಿ. ಕ್ರೋಶಾ ಹಾಕೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಮತ್ತು ಕುಚ್ಚು ಹಾಕೋಕ್ಕೆ 1 ಅವರ್ ಆದರೂ ಬೇಕಾಗುತ್ತೆ. ಅದಕ್ಕೋಸ್ಕರ ಇದು 3 ಅವರು 3.5 ಅವರ್ ಬೇಕಾಗುತ್ತೆ ಮಾಡೋಕ್ಕೆ. ಮಟೀರಿಯಲ್ ಏನು ಜಾಸ್ತಿ ಯೂಸ್ ಆಗಲ್ಲ, ಆದರೆ ಹಾಕೋಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಇದಕ್ಕೆ 400-500 ಚಾರ್ಜ್ ಮಾಡ್ತೀನಿ. 300 ಮಾಡೋ ಚಾರ್ಜ್ ಆಯಿತು, 100 ರುಪೀಸು ಮಟೀರಿಯಲ್ ಚಾರ್ಜ್ ಆಯಿತು. ಈ ಥರನಾಗಿ ಚಾರ್ಜ್ ಮಾಡ್ತೀನಿ. ಇದು ನನ್ನ ಫೇವ್ರೇಟ್ ಸಾರಿ ಅಂತಲೇ ಹೇಳ್ಬೋದು. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಸಾರಿ. ಹಾಗೆ ಇದಕ್ಕೂ ಕುಚ್ಚು ಸಹಿತ ತುಂಬ ಇಷ್ಟಪಟ್ಟು ಹಾಕ್ಕೊಂಡಿದ್ದೀನಿ. ಇದು ಕುಚ್ಚು ನಾನು ಇವಾಗ ಹಾಕಿ 7-8 ವರ್ಷ ಆಯಿತು. ಈ ಕುಚ್ಚು ನಾನು ಇನ್ನೂ ಹೇಗಿದೆ ಹಾಗೇ ಇದೆ, ಆದರೆ ಬೀಡ್ಸ್ ಕಲರ್ ಶೈನಿಂಗ್ ಸ್ವಲ್ಪ ಹೋಗಿದೆ. ಇದಕ್ಕೂ ಚಾರ್ಜ್ ಸಹಿತ ನಾನು
500ವರೆಗೂ ಮಾಡ್ತೀನಿ. ಹಾಗೆ ಸಾರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಸೀರೆಗೆ ಹಾಕಬೇಕಾದ್ರೆ ಮೊದಲು ನೀಟಾಗಿ ಹಾಕಬೇಕು, ಫಿನಿಶಿಂಗ್ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಕಸ್ಟಮರ್ ನೆಕ್ಸ್ಟ್ ಟೈಮ್ ಬರಲ್ಲ. ಅದಕ್ಕೋಸ್ಕರ ಇದಕ್ಕೂ ಸಹಿತ ನಾನು 500 ಚಾರ್ಜನ್ನು ಮಾಡ್ತೀನಿ. ನನ್ನ ಫೇವ್ರೆಟ್ ಸಾರಿನೇ ಅಂತ ಹೇಳ್ಬೋದು. ಹಾಗೆ ಕುಚ್ಚು ಸಹಿತ ನನಗಿದು ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಕುಚ್ಚು ಅಂತ ಹೇಳ್ತೀನಿ. ಇದಕ್ಕೆ ನಾನು 600 ಚಾರ್ಜ್ ಮಾಡ್ತೀನಿ. ಬೀಡ್ಸ್ ಹಾಕೋಕ್ಕೆ ಇಲ್ಲಿ ಜಾಸ್ತಿ ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಲ್ವ, ಅದಕ್ಕೋಸ್ಕರ ಇದು ಬೀಡ್ಸ್ಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇದಕ್ಕೆ 600 ಚಾರ್ಜ್ ಮಾಡ್ತೀನಿ. ಇದನ್ನು ನಾನು 3 ಅವರಲ್ಲಿ ಕಂಪ್ಲೀಟ್ ಮಾಡ್ತೀನಿ. 3 ಅವರಲ್ಲಿ ಇದಕ್ಕೆ ಕುಚ್ಚನ್ನು ಹಾಕ್ತೀನಿ. ಅದು ಡಿಪೆಂಡ್ ನಾವು ಯಾವುದೇ ಸಾರಿಗೆ ಕುಚ್ಚು ರೇಟ್ ಫಿಕ್ಸ್ ಮಾಡಬೇಕಾದ್ರೆ ಟೈಮು ಮತ್ತು ಮಟೀರಿಯಲನ್ನು ಈ ಥರ ರಿಂಗ್ ಬೀಡ್ಸ್ ಯೂಸ್ ಮಾಡಿ ಹಾಕೋದ್ರಿಂದ ನಾನು 800ರಿಂದ 900 ಚಾರ್ಜ್ ಮಾಡ್ತೀನಿ. ಇದಕ್ಕೆ ಟೈಮು ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇವು 3 ಸಾರಿ ಏನು ತೋರಿಸಿದ್ದೀನಲ್ವ, ಇವಕ್ಕೆ 800ರಿಂದ 900 ಚಾರ್ಜ್ ಮಾಡ್ತೀನಿ. ಇವಕ್ಕೆ ನಾನು 800, 900 ಇದಕ್ಕೂ ಸಹಿತ ಸೇಮ್ ಚಾರ್ಜಸ್ಸನ್ನು ಮಾಡ್ತೀನಿ. ಇವು 2 ಸಾರಿಗೂ ಹೀಗೆ ತೋರಿಸ್ತಾ ಇದ್ದೀನಲ್ವ, ಈ ಥರ ಡಿಸೈನ್ಸ್ ಇತ್ತು ಅಂತಾದರೆ ಈ ಥರ ಡಿಸೈನ್ಸ್ಗೆ ನಾನು 500ರಿಂದ 600 ಚಾರ್ಜಸ್ ಮಾಡ್ತೀನಿ. ಇದಕ್ಕೂ ಮಾಡೋಕ್ಕೆ 2.5 ಅವರ್ ಬೇಕಾಗುತ್ತೆ. ಈ ಥರ ನಾನು ರೇಟ್ನ ಫಿಕ್ಸ್ ಮಾಡಿರ್ತೀನಿ. ನೋಡಿ ನಿಮ್ಮ ಅನುಕೂಲಕ್ಕೆ ನಿಮ್ಮ ಏರಿಯಾದಲ್ಲಿ ಯಾವ ಥರ ಮಟೀರಿಯಲ್ ಸಿಗುತ್ತೆ ಅದನ್ನು ನೋಡಿಕೊಂಡು ನೀವು ರೇಟ್ ಫಿಕ್ಸ್ ಮಾಡಬೇಕು. ಇದೆ ಅಂತ ಏನಿರಲ್ಲ. ಈಗ ಲಾಸ್ಟಲ್ಲಿ ತೋರಿಸ್ತಿದ್ದೀನಲ್ವ, ಇದಕ್ಕೆ 250, 300 ಚಾರ್ಜಸ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್.